ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರವಿನಂದನ ಅಂತ. ಹಾಸನ್ ಡಿಸ್ಟಿಕ್ಕು, ಅಕ್ಲೂರು ತಾಲೂಕು, ಹೆಬ್ಬಾಲೆ ಅಂತ ಗ್ರಾಮ. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಇನ್ಫೋಸಲ್ಲಿ ವರ್ಕ್ ಮಾಡ್ತಿದ್ದೀನಿ. ಬಟ್ ನಮಗೆ ಕುಡಿಯೋಕ್ಕೂ ಸಹ ನೀರಿರಲಿಲ್ಲ. ನಮ್ಮ ಜಮೀನಲ್ಲಿ 3 ಬೋರ್ವೆಲ್ ಕೊರೆಸಿದ್ರು ಸಹ ಕುಡಿಯೋಕ್ಕೆ ಸಹ ನೀರು ಸಿಗಲಿಲ್ಲ. ಅದರಿಂದ ಶ್ರೀ ಕ್ಷೇತ್ರ ಸತ್ಯ ಶನೇಶ್ವರ ಮಹಿಮಾ ಶರಣ್ಯರವರ ದೇವಸ್ಥಾನ ನಮ್ಮ ಕಣಿವೆದಾಸರಲ್ಲಿ ಚಿಕ್ಕಮಂಗ್ಳೂರಲ್ಲಿ ಇರ್ತಕ್ಕಂತಹ ನಮ್ಮ ಆಮೇಲೆ ಮಹಿಮಾ ಶರಣ್ಯ, ನಮ್ಮ ಆನಂದ ಅಣ್ಣರು ನಿಜಕ್ಕೂ ಅವ್ರು ನಮ್ಮ ಏನೋ ಒಂಥರ ಪ್ರೀತಿ ವಿಶ್ವಾಸಕ್ಕೆ ನಿಜಕ್ಕೂ ನಾನು ನಿಜಕ್ಕೂ ಅವ್ರನ್ನ ನೋಡಿಲ್ಲ. ನನ್ನ ಶರಣ್ಯ ನಾನು ನಂಬಿದಕ್ಕೆ ಕೈ ಬಿಟ್ಟಿಲ್ಲ ಮಾತ್ರ. ನಾನು ಆಲ್ರೆಡಿ 3 ಕಳ್ಕೊಂಡಿದ್ದೆ. ಎಲ್ಲರ ಎದುರುಗಡೆ ಸ್ವಲ್ಪ ತಲೆ ಬಗ್ಸಂಗೂ ಆಗಿತ್ತು. ಬಟ್ ಈಗ ಅಣ್ಣ ಒಂದೇ ಒಂದು ಮಾತು ಹೇಳಿತ್ತು ಅವತ್ತು, ಯಾರು ಏನ್ ನಿಂಗೆ ಜರ್ದಿದ್ದಾರೆ ಅವ್ರ ಹತ್ರ ನೀನು ಬಂದ್ಬಿಟ್ಟು 3 ಇಂಚ್ ನೀರು ಕೊಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಕರಿಬೇಡ ಅಂತ ಹೇಳಿದ್ರು. ಇವತ್ತು ನಾನು ಪ್ರಮಾಣ ಹೇಳ್ತೀನಿ, ಅವತ್ತು ಏನು ನುಡಿ ಹೇಳಿದ್ರು ಇವತ್ತು ಹಂಗೆ ಕರೆಕ್ಟಾಗಿ ಹಂಗೆ ನಿರ್ವಹಿಸಿದೆ. ಈಗ ಮತ್ತೆ ಇನ್ನೇನಂದ್ರೆ ಇದು ನಡೆದಾಡುವ ದೇವರು, ನಮ್ಮ ಜನಸ್ನೇಹಿ ಯೋಗೇಶ್ ಹೇಳಿದ್ರು ಅವತ್ತು, ನಡೆದಾಡುವ ದೇವರು ಅಂತ. ನಿಜಕ್ಕೂ ಇವ್ರ ಪವಾಡ ನಮಗೆ ಎಲ್ಲ ಅರಿವಾಗಿದೆ. ದೇವ್ರ ದಯಿಂದ ಇವರಿಗೆ ಹೆಚ್ಚಿನ ಆಯಸ್ಸು, ಆರೋಗ್ಯ ಮತ್ತೆ ಇನ್ನೂ ಸಕಲ ಐಶ್ವರ್ಯಗಳನ್ನು ಕೊಟ್ಟು ನಮ್ಮಂತ ಬಡ ಬಗ್ಗರಿಗೆ ಮತ್ತೆ ಏನು ನೊಂದವರ ಅವರಿಗೆ ಏನು ಅವರ ಕಣ್ಣೀರು ಒರ್ಸಕ್ಕೆ ಇನ್ನೂ ದಾರಿ ಅವರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತ ತಾಯಿ ಛಾಯಾದೇವಿ, ತಂದೆ ಸೂರ್ಯದೇವ ಹಾಗೂ ತಂದೆ ಶ್ರೀ ಶನೇಶ್ವರ ಅವರಿಗೆಲ್ಲರಿಗೂ ನಾನು ನಮಸ್ಕಾರ ಮಾಡ್ತೀನಿ. ಥ್ಯಾಂಕ್ಸ್.